ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಈಗ ಆಷಾಢ ಸ್ಟಾರ್ಟ್ ಆಗಿದೆ. ಇವತ್ತು ಆಷಾಢ ಶುಕ್ರವಾರದ ಫಸ್ಟ್ ಡೇ. ಸೊ ನಾನು ಪ್ರತಿ ವರ್ಷನೂ ಆಷಾಢದಲ್ಲಿ ಫ್ರೈಡೇ ನಾನು ದೀಪ ಹಚ್ತೀನಿ. ಅದು ಒಂದು ಮದುವೆ ಮುಂಚೆಯಿಂದನೂ ನಾನು ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಅಷ್ಟೇ ಆಷಾಢ ಶುಕ್ರವಾರದ ಫಸ್ಟ್ ಡೇ ಆದ್ದರಿಂದ ನಾನು ಹೆಂಗೆಲ್ಲ ಪೂಜೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತೆಲ್ಲ ಈ ವ್ಲಾಗ ನಾನು ತೋರಿಸ್ಕೊಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಮೇಲೆ ಯಾರೆಲ್ಲ ಈ ಥರ ಪೂಜೆ ಮಾಡ್ತೀರಾ ಅಂತ ಈ ವಿಡಿಯೋ ನೋಡಿದವರು ಕಮೆಂಟ್ ಮಾಡಿ. ಪ್ರತಿ ಶುಕ್ರವಾರನೂ ಕೆಲವರು ದೀಪ ಹಚ್ತಾರೆ, ಅದೆಲ್ಲ ಆಷಾಢ ಶುಕ್ರವಾರ ದಿವಸ ಸ್ಪೆಷಲಾಗಿ ದೀಪ ಹಚ್ಚೋದು ಒಂಥರ ದೇವರಿಗೆ ಸ್ಪೆಷಲ್ ಅಂತ ನನ್ನ ಅಭಿಪ್ರಾಯ. ರಂಗೋಲಿ ಹಾಕೋ ಸ್ಟೈಲ್. ಪೂಜೆ ಮಾಡುವಾಗ ವಾಸ್ತು ಪೂಜೆ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತದ ಹೇಳು ಅಮ್ಮ. ಸ್ಮೈಲ್ ಮಾಡಮ್ಮ, ಸ್ಮೈಲ್ ಮಾಡಿ ನೋಡಿಲ್ಲಿ, ಸ್ಮೈಲ್ ಮಾಡು. ಆಯಿತು, ಸ್ಮೈಲ್ ಮಾಡು. ನೋಡಿ ಹಿಂಗಿರ್ತಾವ್ರೆ ಅರ್ಶಿನ ಕುಂಕುಮ. ನಾವು ಒಳಗಡೆ ಪೂಜೆ ಮಾಡೋದು, ಇವರು ವಾಸ್ತು ಪೂಜೆ ಮಾಡೋದು. ಎಲ್ಲ ರೆಡಿ ಮಾಡ್ತಾವ್ರೆ ನಮ್ಮಮ್ಮ. ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಅಜ್ಜಿ.
ಅವರು ಹೆಲ್ಪು ಅವರೆಲ್ಲ ಎತ್ತಿಕ್ತವ್ರು. ನಾವು ಪೂಜೆ ಮಾಡೋದು ಅವ್ರು ಎತ್ತಿಕ್ಕೋದು ಹಿಂಗೆ. ಆಪೋಸಿಟ್ ಮನೆಯವ್ರು ಕೆಲಸ ಮಾಡ್ತಿದ್ದಾರೆ. ಏನು ಮಾಡೋದು, ನಾವು ಮಾಡೋ ಟೈಮಲ್ಲಿ ಅವ್ರು ಮಾಡಲ್ಲ. ನಾವು ಕೆಲಸ ಮಾಡೋಗೆ ಮಾಡ್ಕೊಳ್ಳಿ ಅಂತಂದರೆ ಜನ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತ ಎಕ್ಸ್ಕ್ಯೂಸಸ್. ನೋಡಿ, ತುಪ್ಪದ ದೀಪ ರೆಡಿಯಾಗಿದೆ, ಹಚ್ಬೇಕು ಅಷ್ಟೆ. ತಾಯಿ ದರ್ಶನ ಮಾಡ್ಕೊಂಡು ನಮಗೆ ಪ್ರಸಾದ ತಂದಿದ್ದಾನೆ. ಇದು ನಮ್ಮಮ್ಮದ ಸೀರೆ, ಮೈ ಮಮ್ಮಿ ಸ್ಯಾರಿ. ಇದು ನಂದು ಬ್ಲೌಸು. ಹೀಗೆ ಫಸ್ಟ್ ಟೊಮೊಟೊ ಬಾತ್ ಸ್ಮೆಲ್ ಮಾಡಮ್ಮ. ಸಾಕಾಗ್ಬಿಟ್ಟೈತೆ. ಪೂಜೆ ಎಲ್ಲ ಮಾಡಿ ನಾಷ್ಟ ಮಾಡೋಷ್ಟೊತ್ತಿಗೆ ಲೇಟಾಗೋಗುತ್ತೆ, ತುಂಬ ಲೇಟಾಗೋಗುತ್ತೆ. ನಾವೀಗ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ಕೊತಿದ್ದೀವಿ. ಬಟರ್ ಫ್ರೂಟ್ ಜ್ಯೂಸ್. ತುಪ್ಪ ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತಿದ್ದೀನಿ. ಇದೆಲ್ಲ ಕೆನೆ ಎತ್ತಿಕೊಂಡಿರೋದು ಆಲ್ಮೋಸ್ಟ್ 1 ವೀಕ್ ಆಗುತ್ತೆ. 1 ವೀಕಿಂದ ಸ್ಟೋರ್ ಮಾಡ್ಕೊಂಡಿರೋ ಕೆನೆ, ಅದಕ್ಕೆ ಮೊಸರು ಹಾಕಿ ಸ್ವಲ್ಪ ಎಪ್ಪಾಗಂಗೆ ಮಾಡಿದ್ದೀನಿ. ನೋಡಿ ಈ ಥರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ಟೋರ್ ಆಗಿರೋಂಥ ಕೆನೆ ಮನೇಲೇ ಮಾಡ್ಕೊಬೋದು. ಆಚೆಗಡೆ ತೊಗೊಳೋಕ್ಕಿಂತ ಮನೇಲಿ ಸ್ಟೋರ್ ಮಾಡಿ ಹಿಂಗೆ ಮಾಡ್ಕೊಳ್ಳೋದು. ಇವಾಗ ನಾನು ಹೀಗೆ ಮಾಡ್ತೀನಿ. 200 ನೀರು ಹಾಕೊಂಡು ನೀಟಾಗಿ ಮಿಕ್ಸಿಗೆ ಒಂದ್ಸತಿ ಹಾಕ್ಕೊಂಡು ಆಲ್ರೆಡಿ ಮುದ್ದೆ ಸಾರು ಎಲ್ಲ ರೆಡಿ ಮಾಡಿದ್ದಾರೆ. ನಾನಿಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದನ್ನ ಒಂದ್ಸತಿ ಮಿಕ್ಸಿ ಓಡಿಸ್ಕೊಂಡ್ರೆ ಬೆಣ್ಣೆ ಬರುತ್ತೆ. ಅದನ್ನು ಬೆಣ್ಣೆನ ಕಾಯಿಸಿದ್ರೆ ತುಪ್ಪ. ಅಷ್ಟೇ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಕಾಣ್ತಿದೆ. ಇದನ್ನು ಒಂದು ಕೋಲ್ಡ್ ವಾಟರ್, ಒಂದು ಬೌಲ್ ತೊಗೊಂಡು ಒಂದು ಪಾತ್ರೆಯಲ್ಲಿ ಕೋಲ್ಡ್ ವಾಟರ್ ತೊಗೊಳ್ಬೇಕು. ಮಾಮೂಲಿ ವಾಟರ್ ಇರುತ್ತೆ ಈ ಥರ ಹಿಂಗೆ ಟ್ರಾನ್ಸ್ಫರ್ ಮಾಡಿದ್ರೆ ಬಿಸಿನೀರಲ್ಲಿ ಹಾಕೋಬಾರ್ದು. ಆಮೇಲೆ ಇದು ಕಚ್ಕೊಳೈತೆ, ಜಾರಿಗೆ ಕಚ್ಕೊಳೈತೆ ಅಂತ ಬಿಸಿನೀರು ಹಾಕಿದ್ರೆ ಎಲ್ಲ ಕಡಿಪತ್ತದಲ್ಲಿ ನಮಗೆ ಆ ಬೆಣ್ಣೆನೂ ಸಿಗೋಲ್ಲ, ಏನೂ ಸಿಗೋಲ್ಲ. ಇಷ್ಟು ಒಂದು ಇಡೀ ನನ್ನ ಕೈಲಿ ಒಂದು ಇಡೀ ಬರುತ್ತೆ ಬೆಣ್ಣೆ. ನಾರ್ಮಲ್ ಪ್ಯಾಕೆಟು ಆರೆಂಜ್ ಹೋಮ್ ಮೇಡ್ ತುಪ್ಪ.
ಹೋಮ್ಮೇಡ್ ಬೆಣ್ಣೆ ಕೆಲವರಿಗೆ ಮಜ್ಜಿಗೆ ಆಗಿರೋದನ್ನು ಇಟ್ಕೋತಾರೆ, ನಾವೆಣ್ಣೆ ಅಷ್ಟು ಯೂಸ್ ಮಾಡೋದಾಯ್ತು. ಸೊ ಜಸ್ಟ್ ಬೆಣ್ಣೆ ಒಂದನ್ನ ಯೂಸ್ ಮಾಡಿ ಚೆನ್ನಾಗಿ ಕಾಣಿಸುತ್ತಲ್ಲ. ಈಗ ಬೆಣ್ಣೆನ ಒಂದು ಬಟ್ಲಿಗೆ ಹಾಕ್ಕೊಂಡು ಅದನ್ನು ಕಾಯಿಸೋದು ಹೆಂಗೆ ಅಂತ ತೋರಿಸ್ತಿದ್ದೀನಿ ನೋಡಿ. ಒಂದು ಲೋಟ ಟೀ ಲೋಟದಲ್ಲಿ ಒಂದು ಲೋಟ ಹಾಲು, ನಾನು ಟೀ ಲೋಟ. ನಾನು ಅದಕ್ಕೆ ವಿಳ್ಯದೆಲೆ ಆಮೇಲೆ ನಾನು ಒಂದಿಷ್ಟು ಪೌಡರ್ ಮೆಂತ್ಯ ಆಮೇಲೆ ಏಲಕ್ಕಿನ ಪುಡಿ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಯಾಕಂದರೆ ನಾನು ರೆಗ್ಯುಲರಾಗಿ ತುಪ್ಪ ಕಾಯಿಸ್ತಿರ್ತೀನಿ ಅಂದ್ಬಿಟ್ಟು ಮಾಡಿದ್ದೀನಿ. ಅದನ್ನು ಪುಡಿನ ಹಿಂಗೆ ತೋರಿಸ್ಕೊಂಡು ನೋಡಿ, ಇದು ಬೌಲಲ್ಲಿ ಹಿಂಗೆ ತಿರ್ಗಿಸ್ಬೇಕು ಅಂತಲೇ ಏನಿಲ್ಲ. ಆಮೇಲೆ ಒಂದೇ ಚಿಟಕಿ ಅರಿಶಿನ, ಆಮೇಲೆ ಒಂದು ಚೂರು ಪುಡಿ ಉಪ್ಪು, ಜಸ್ಟ್ ಪುಡಿ ಉಪ್ಪಾಗ ಸಾಕು. ಏನೇನೋ ಹಾಕ್ತಾರೆ, ನಾನು ಮಾತ್ರ ಇಷ್ಟೇ ಹಾಕೋದು. ಆಮೇಲೆ ಒಂದು 5-10 ನಿಮಿಷ ಆದಮೇಲೆ ಈ ನೊರೆ ಎಲ್ಲ ಹೋಗಿ ಒಂಥರ ಕೆಳಗೆ ವೈಟ್ ಕ್ರಿಸ್ಟಲ್ಸ್ ಫಾರ್ಮ್ ಆಗ್ತದೆ. ಆಮೇಲೆ ಎಣ್ಣೆ ಮೇಲೆ ತೇಲ್ತದೆ. ಸೊ ಅದನ್ನೇ ತುಪ್ಪ ಹಿಂಗೆ ಇಷ್ಟು ಬರುತ್ತೆ. ಆಲ್ಮೋಸ್ಟ್ ನೊರೆ ಎಲ್ಲ ಕರಿಕಣೈತೆ, ಕೆಳಗಡೆ ಹಿಂಗೆ ಒಂಥರ ಏನಿದೆ ವೈಟ್ ಬರ್ತದೆ. ತುಪ್ಪ ಆಯಿತು, ತುಪ್ಪ ರೆಡಿ ನೋಡಿ, ಅಷ್ಟೇ ಆಗೋಯ್ತು. ಈ ಥರ ಕೆಳಗಡೆ ಏನು ಸೀಕೊಂಡಿಲ್ಲ, ಈ ಥರ ಹಿಂಗೆ ಕೆಳಗಡೆ ಬರುತ್ತೆ ಅಷ್ಟೇ. ತುಪ್ಪ ಕಾಯಿಸಿದ ಆಗೋಯ್ತು ನೋಡಿ, ಎಷ್ಟು ಬಂದಿದೆ. ಅಷ್ಟು ಬೆಣ್ಣೆಗೆ ಇಷ್ಟೇ ತುಪ್ಪ.